3ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಪರೀಕ್ಷೆ ಇರೋದಿಲ್ಲ, ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ. ಅದಕ್ಕೆ SSLCನಲ್ಲಿ PUCನಲ್ಲಿ ಅನುತ್ತೀರ್ಣ ಆಗೋರು ಅಂದರೆ ಫೇಲ್ ಆಗೋರು ಜಾಸ್ತಿ ಜನ ಇರ್ತಾರೆ. ಈಗ 2024ರಲ್ಲಿ 72% ಜಾಸ್ತಿ ಆಗಿತ್ತು. PUCನಲ್ಲೂ ಕೂಡ ಜಾಸ್ತಿ ಆಗಿತ್ತು. 25ರಲ್ಲಿ ಕಡಿಮೆ ಆಗಿದೆ. ಒಂದು ಕಾರಣ ಏನು ಹೇಳ್ತಾರೆ ಅಂತಂದರೆ, ನಾನು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಕಳೆದ ವರ್ಷ, ಕಾಪಿ ಮಾಡೋದನ್ನು ತಡೆಗಟ್ಟಬೇಕು, ಆಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದೆ. ಯಾಕಂತಂದರೆ 24ರಲ್ಲಿ ಸುಮಾರು 15ರಿಂದ 20% ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ರು. ಅದಕ್ಕೆ ಒಂದು ಯಾವಾಗಲೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದೀನಿ. ಸಾಧ್ಯವಾದ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾವು ಭಾಳಷ್ಟು ಫೆಸಿಲಿಟೀಸ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ದಿನ ಮೊಟ್ಟೆ ಕೊಡ್ತಾ ಇತ್ತು ವಾರದಲ್ಲಿ, ಅದನ್ನು 2 ದಿನ ಮಾಡಿದ್ದೆ. ಈಗ ಅಜೀಮ್ ಜಿ ಪ್ರೇಮ್ಜಿ ಅವರು ಅವರ ಫೌಂಡೇಶನ್ನಿಂದ ಉಳಿದ 4 ದಿನ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಸೊ 6 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. ಈಗ ಹಾಲು ಕೊಡ್ತಾ ಇದ್ದೀವಿ, ಸಮವಸ್ತ್ರ ಕೊಡ್ತಾ ಇದ್ದೀವಿ, ಟೆಕ್ಸ್ಟ್ ಬುಕ್ಗಳು ಕೊಡ್ತಾ ಇದ್ದೀವಿ, ಹಾಸ್ಟೆಲ್ ಫೆಸಿಲಿಟೀಸ್ಗಳು ಮಾಡಿಕೊಂಡಿದ್ದೀವಿ. ಅದರಿಂದ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥದ್ದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸುಮಾರು 1ರಿಂದ 1.5 ಲಕ್ಷ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ 51,000 ಗೆಸ್ಟ್ ಟೀಚರ್ಗಳನ್ನ ಆಯ್ಕೆ ಮಾಡಿ. ಯಾಕಂತಂದರೆ ಈಗ ಮಂಗಳೂರು, ಉಡುಪಿ, ಬೆಂಗಳೂರು ನಗರ ಯಾವಾಗಲೂ ಕೂಡ ರಿಸಲ್ಟ್ನಲ್ಲಿ ಮುಂದೆ ಇರ್ತವೆ. ಅಲ್ಲೂ ಟೀಚರ್ಗಳ ಕೊರತೆ ಇದೆ. ಮಂಗಳೂರಿನಲ್ಲೂ ಕೊರತೆ ಇದೆ, ಉಡುಪಿನಲ್ಲೂ ಕೊರತೆ ಇದೆ, ಬೆಂಗಳೂರು ನಗರದಲ್ಲೂ ಕೊರತೆ ಇದೆ. ಅದೊಂದೇ ಕಾರಣ ಅಲ್ಲ, ಅವರು ಕಾರಣ ಹೇಳ್ತಕ್ಕಂಥದ್ದು ಅದು ಒಂದು ಕಾರಣ ಅಂತ. ಅದೊಂದೇ ಕಾರಣ ಅಲ್ಲ, ಕೊರತೆ ಎಲ್ಲ ಜಿಲ್ಲೆಗಳಲ್ಲೂ ಇದೆ. ವಿಶೇಷವಾಗಿ ಹೈದರಾಬಾದ್, ಕರ್ನಾಟಕ, ಅಲ್ಲಿ ಶಿಕ್ಷಣದಲ್ಲಿ SSLC, PUC ರಿಸಲ್ಟ್ಗಳು ಕಡಿಮೆ ಇದೆ. ಅದು ಇತ್ತೀಚೆಗೆ ನಾನು ಕಳೆದ ವರ್ಷ ಮತ್ತು ಈ ವರ್ಷ 5,000 ಕೋಟಿ ಕೊಡ್ತಾ ಇದ್ದೀನಿ. ಮತ್ತು ಹೆಚ್ಚಾಗಿ ಶಿಕ್ಷಣ, ಆರೋಗ್ಯ, ಅಪೌಷ್ಟಿಕತೆ, ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ KKRDB ಅಧ್ಯಕ್ಷರಿಗೆ ಹೇಳಿದ್ದೀನಿ, ಜಿಲ್ಲಾ ಮಂತ್ರಿಗಳಿಗೂ ಹೇಳಿದ್ದೀನಿ. ಸೊ ಇವ್ರಿಗೆ DC ಗಳಿಗೂ ಕೂಡ ಹೇಳಿದ್ದೀನಿ, ನಿನ್ನೆ ಸೂಚನೆ ಕೊಟ್ಟಿದ್ದೀನಿ.
ಸಿ ಯುಗಳಿಗೂ ಹೇಳಿದ್ದೀನಿ ಇದನ್ನು ಮಾಡಬೇಕು ಅಂತ. ಯಾವುದೇ ಕಾರಣಕ್ಕೆ ಹಿಂದೆ ಬೀಳಬಾರ್ದು ಈ ಜಿಲ್ಲೆಗಳಲ್ಲಿ, ಶಿಕ್ಷಣದಲ್ಲಿ ಮತ್ತು ಆರೋಗ್ಯ ವಿಚಾರದಲ್ಲಿ, ಮತ್ತು ಎಲ್ಲ ಹುದ್ದೆಗಳು ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ.